ಇದನ್ನು ಅನುಭವನ ಪಡ್ಕೊಂಡಿದ್ದಾರೆ. ಈಗ 3 ಸಾರಿ ಸೋತರು ಅವ್ರು ಮಾತನಾಡ್ತಕ್ಕಂಥದ್ದು ಮತ್ತೊಂದು ಪ್ರತಿಯೊಂದು ಸೂಕ್ಷ್ಮ ನಂಗೆ ಅನಿಸಿದ್ದಾರೆ. ಅಂದರೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಇವತ್ತು ಬಂದಿಲ್ಲ ಅವರು, ನಾನು ಫೋನ್ ಮಾಡಿಸಿದ್ದೆ. ಅದರಿಂದ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೇವಲ ಇದು ಕುಟುಂಬದ ಪಕ್ಷ ಅಲ್ಲ, ಇದು ಕೂತಿರೋರೆಲ್ಲ ನಾವು ಒಂದು ಪಕ್ಷಕ್ಕೆ ಸೇರಿದ್ದಾರೆ. ನಾವೆಲ್ಲ ಶಕ್ತಿ ಮೀರಿ ನಮ್ಮ ಕೈಲಾದಷ್ಟು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿಗೆ BJP ನಮ್ಮದು NDA ಜೊತೆಲೇ ಇದ್ದೇವೆ. ಅದು ಅವತ್ತು ಆ ಸಂದರ್ಭ ಬಂದಾಗ ಮೋದಿಯವ್ರ ಜೊತೆ ಶಾ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಸರ್, ಮುಂದೆ ಬರೋ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಿಮ್ಮ ಪಕ್ಷದ ಹೊಂದಾಣಿಕೆ ಯಾವ ರೀತಿ ಇರ್ತೀವಿ? ಬಿಜೆಪಿ ಅವರು ಅನೌನ್ಸ್ ಮಾಡಿ ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆ ಸರ್. ಸ್ಥಳೀಯ ಸಂಸ್ಥೆಗಳ ನೀವು ಒಬ್ಬೊಬ್ಬರು ಹೇಳಿ. ವಿಧಾನ ಪರಿಷತ್ತು ಹೆಂಗೆ ಫೇಸ್ ಮಾಡ್ತೀರಾ ಅಲೈನ್ಸ್ ಅಂತ ಕೇಳ್ತಾರೆ. ನಾನು ವಿಷಯ ಗೊತ್ತಿಲ್ಲ ನನಗೆ, ಎಷ್ಟು ಖಾಲಿ ಏನೋ ಒಂದು ನಮಗೆ ಬಿಡೋದು, 3 ಅವ್ರು ಕಂಟೆಸ್ಟ್ ಮಾಡೋದು ಅಂತ ಏನೋ ಪ್ರಾಥಮಿಕ ಹಂತದಲ್ಲಿ ಮಾತನಾಡಿದೆ ಅಂತ ಕೇಳಿದ್ದೇನೆ ನಾನು. ಆದರೆ ಖಚಿತವಾಗಿ ಯಾವುದು ಬಿಡ್ತಾರೆ ಯಾವುದು ಅವ್ರು ತಗೊಳ್ತಾರೆ ನನಗೆ ಗೊತ್ತಿಲ್ಲ. ಅದು ಕುಮಾರಸ್ವಾಮಿ ಅವರು ಬಂದ ಮೇಲೆ ಗೊತ್ತಾಗುತ್ತೆ. BJPಗೆ 3, ನಮಗೆ 1 ಅಂತ ಹೇಳಿ ಒಂದು ಪ್ರಾಥಮಿಕವಾಗಿ ಚರ್ಚೆ ಮಾಡಿದ್ದಾರೆ ಅಂತ ಕೇಳಿದ್ದೇನೆ. 1 ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ, ಅದು ಬಂದ ಮೇಲೆ ಗೊತ್ತಾಗುತ್ತೆ. ಕುಮಾರಸ್ವಾಮಿ ಅವರು ನಾಡಿದ್ದು ಬಹುಶಃ ನಾಳೆ ಬರ್ಬೋದು ಅಂತ ಕಾಣುತ್ತೆ, ಅವ್ರು ಬಂದ ಮೇಲೆ ಗೊತ್ತಾಗುತ್ತೆ. ಸರ್, ಕುಮಾರಸ್ವಾಮಿ ಅವರು ಅಲ್ಲಿ ಮಂತ್ರಿಯಾಗಿ ಕೇಂದ್ರದಲ್ಲಿ ಮಂತ್ರಿ ಆಗಿಲ್ಲ, ಇಲ್ಲಿ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಕ್ಕೆ ಅವಕಾಶ ಟೈಮ್ ಸಿಗ್ತಾ ಇಲ್ಲ ಅವರಿಗೆ. ಪಕ್ಷ ಸಂಘಟನೆಗೆ ತೊಂದರೆ ಆಗುತ್ತೆ ಅಂತ ಅನ್ಸಲ್ಲ? ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಕೆಲಸ ಮಾಡ್ತಾರೆ, ಸ್ಟೇಟಲ್ಲಿ ರಾಜ್ಯಾಧ್ಯಕ್ಷರಾಗಿ ಮಾಡೋಕ್ಕೆ ಅವ್ರಿಗೆ ಟೈಮ್ ಸಾಲ್ತಾ ಇಲ್ಲ, ಅದ್ರ ಬಗ್ಗೆ ಅಂತ ಕೇಳ್ತಾರೆ. ಒಂದೇ ಒಂದು ಮಾತನ್ನ ತಪ್ಪು ತಿಳ್ಕೊಬೇಡಿ. ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿಯಾಗಿ ಅಲ್ಲಿ ಕೆಲಸ ನಿರ್ವಹಣೆ ಮಾಡೋದ್ರ ಜೊತೆಗೆ ನಮ್ಮ ರಾಜ್ಯಕ್ಕೆ ಎಷ್ಟು ಸಾರಿ ಬಂದಿದ್ದಾರೆ, ರಾಜ್ಯ ಸರ್ಕಾರಕ್ಕೆ ಎಷ್ಟು ವಿನಂತಿ ಮಾಡಿದ್ದಾರೆ. ನೀವು HMT ಕಾರ್ಖಾನೆ ರಿವೈವ್ ಮಾಡ್ತೀನಿ, ಸಹಕಾರ ಕೊಡಿ ಅಂತ ಕೇಳಿದರು. ಅದಕ್ಕೆ ಬಹಳ ತುಂಡವಾಗಿ ನಾವು ಯಾವ ಲ್ಯಾಂಡ್ ಮೊದಲು HMT ಕೊಟ್ಟಿದ್ರು ಆ ಲ್ಯಾಂಡನ್ನು ಬಳಕೆ ಮಾಡ್ಕೊಳ್ಳೋದಕ್ಕೂ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದರು. ನಾನು ಯಾರ ಮೇಲೆ ಆಪಾದನೆ ಮಾಡ್ತಾ ಇಲ್ಲ, ಸರ್ಕಾರದ ನಿಲುವೇನು ಅನ್ನೋದನ್ನು ಓದಿದ್ದೇನೆ. ಇವತ್ತು ಸರ್ ವಿಶ್ವೇಶ್ವರಯ್ಯನವರು ಕಟ್ಟಿದಂಥ ಕಾರ್ಖಾನೆ ಅದನ್ನು ಉಳಿಸ್ಕೊಡೋದಕ್ಕೆ ಅವರಿಗೆ ಸ್ವಲ್ಪ ಸಹಕಾರ ಕೊಡಿಯಪ್ಪ, ಓರು ಬೇಕಲ್ಲ, ಆ ಕಾರ್ಖಾನೆ ರಿವೈವ್ ಮಾಡೋಕ್ಕಾಗಲ್ಲ, ಕಲ್ಲಿದ್ದು ಬೇಕಲ್ಲ. ನಾನೇನು ನಿಗದಿ ಮಾಡಿದ್ದು ಆ ಜಾಗನ ನಾನು ಹೋದ್ಮೇಲೆ ಬೇರೆಯವರಿಗೆ ಕೊಟ್ಟರು. ಮುಂದೆ ಬಂದಂಥ ಸರ್ಕಾರ ಈ ನೈಸರಣೆ ಬರಾಯ್ತಲ್ಲ, ಅದೇ ಆಯಿತು. ನಾನು ಒಳ್ಳೆ ಬೆಸ್ಟ್ ಐರನ್ ಓರ್ ಸಿಗ್ತಕ್ಕಂಥ ಜಾಗನ ಏರ್ ಮಾರ್ಕ್ ಮಾಡಿದ್ದೆ. 650 ಕೋಟಿ ರೂಪಾಯಿನ ಇದು ಸ್ಟೀಲ್ ಕಾರ್ಪೊರೇಷನ್ ಇಂಡಿಯಾದಿಂದ ಅಮೌಂಟ್ನ ತಿಪ್ಪೇಸ್ವಾಮಿಯವರೇ ಜ್ಞಾಪಕ ಇರಬೇಕಲ್ಲ ನಿಗದಿ ಮಾಡಿದ್ದು. ಅದರಿಂದನೇ ಸ್ವಲ್ಪ ದಿನ ಕುಂಟ್ಕೊಂಡು 2,000 3,000 ಲೇಬರ್ಸು ಹಾಗೆ ನಡೆಸ್ಕೊಂಡು ಬಂದಿದ್ದಾರೆ. ಸರ್, ಈಗ
ಮಹಾರಾಷ್ಟ್ರದಲ್ಲಿ ತಮ್ಮ ಪಕ್ಷ ಸ್ಥಳೀಯ ಚುನಾವಣೆಗಳಲ್ಲಿ 5 ಸೀಟ್ ಗೆದ್ದಿದೆ. ಗೆದ್ದಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳಲ್ಲಿ ಫೋಕಸ್ ಮಾಡಬೇಕಂದ್ರೆ ಕುಮಾರಸ್ವಾಮಿ ಅವರು ಅಧ್ಯಕ್ಷರಾಗಿದ್ದಾರಲ್ಲ, ಇಲ್ಲಿ ಟೈಮ್ ಸಾಲ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಮಹಾರಾಷ್ಟ್ರದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಚಿಕ್ಕ ಹುಡುಗರುಗಳು ಮಹಾರಾಷ್ಟ್ರ ಸರ್ಕಾರ ನಮ್ಮ ಹಿರಿಯ ಮುಖಂಡರು SM ಜೋಶಿಯವರು, ಮಧುದಂಡವತಿಯವರು ಇದ್ದ ಕಾಲದಲ್ಲಿ ಒಳ್ಳೆ ಪ್ರೈಮ್ ಪ್ಲೇಸಲ್ಲಿ ಒಂದು ಬಿಲ್ಡಿಂಗನ್ನು ನಮಗೆ ಕೊಟ್ಟಿದ್ದಾರೆ ಪಾರ್ಟಿ ನಡೆಸೋದಕ್ಕೆ. ಆ ಹುಡುಗರುಗಳು ಯುವಕರಾಗಿದ್ದರು. ನಾನು ಹೋದಾಗೆಲ್ಲ ಅಥವಾ ಕುಮಾರಸ್ವಾಮಿ ಹೋದಾಗೆಲ್ಲ ಏರ್ಪೋರ್ಟಿಗೆ ಬಂದು ನಮ್ಮ ಪಕ್ಷದ ಜೆಂಡಾ ಹಿಡ್ಕೊಂಡು ಸ್ವಾಗತ ಮಾಡ್ತಕ್ಕಂಥದ್ದು ಕಳೆದ 4-6 ವರ್ಷದಿಂದ ನಾನು ನೋಡಿದ್ದೇನೆ. ಇವತ್ತು ಅದೇ ಹುಡುಗರುಗಳು 5 ಸೀಟ್ ಗೆದ್ದಿದ್ದಾರೆ. ಈಗ ಮುಂದೆ ಬರತಕ್ಕಂಥ ಕಾರ್ಪೊರೇಷನ್ಗೆ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಿಗೆ ನಾನು ಒಂದು ವಿನಂತಿ ಮಾಡಿದ್ದೇನೆ. ನಮ್ಮ ಹುಡುಗರಿಗೆ ಕೆಲವು ಸೀಟ್ ಕೊಡಿಯಪ್ಪ, ಎಲ್ಲಿ ಗೆಲ್ತಾರೋ ಅಲ್ಲಿ ನಿಲ್ಲಿ ಅಂತ ಹೇಳಿದ್ದೀನಿ ನಾನು. ಸೋಲ ಕಡೆ ನಿಲ್ಲೋದು ಬೇಡ, ನೀವು ಎಲ್ಲಿ ನಮ್ಮ ಶಕ್ತಿ ಇದೆಯೋ ಅದನ್ನು ಐಡೆಂಟಿಫೈ ಮಾಡಿ ಆ ಕ್ಷೇತ್ರಗಳಿಗೆ ನೀವು ಕಂಟೆಸ್ಟ್ ಮಾಡೋದಕ್ಕೆ ನನಗೆ ತಿಳಿಸಿ, ನಾನು ಅಲ್ಲಿ ಅಧ್ಯಕ್ಷರಿಗೆ ಹೇಳಿ ನಾನು ಸಹಕರಿಸ್ತೇನೆ ಅಂತ ಹೇಳಿದ್ದೇನೆ. ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ನಮ್ಮ ಪಾರ್ಟಿ ಆಫೀಸ್ದು ಎಷ್ಟು ಹಳೆಯ ಬಾಡಿಗೆ ಇತ್ತು ಅದನ್ನೆಲ್ಲ ವಜಾ ಮಾಡಿ ರದ್ದು ಮಾಡಿ ಬಿಲ್ಡಿಂಗ್ದು ಏನು ಗೊಂದಲ ಇತ್ತು ಅದನ್ನು ಬಗೆಹರಿಸಿದ್ದಾರೆ. ನಾನು ತುಂಬ ಅವ್ರಿಗೆ ಆಭಾರಿಯಾಗಿದ್ದೇನೆ. ಇರೋ ವಿಷಯ ವಿಜಯೇಂದರ್ ಅವರು ಸ್ವಂತ ಬಲದಲ್ಲಿ ಗೆಲ್ಲಬೇಕು ಅಂತ ಇದ್ದಾರಂತೆ. ವಿಜಯೇಂದ್ರ ಅವರು ಮೈತ್ರಿಯಲ್ಲಿ ಗೊಂದಲ ಇದೆಯಾ ಅಂತ ಕೇಳ್ತಾವ್ರು. ನೋಡಿ, ನಾನು ಅವ್ರ ಯಂಗ್ಸ್ಟರು, ಅವ್ರ ಬಗ್ಗೆ ಉತ್ಸಾಹದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಕಾಮೆಂಟ್ ಮಾಡಲ್ಲ. ಸ್ಥಳೀಯ ಸಂಸ್ಥೆಗಳ ವಿಷಯದಲ್ಲಿ ಅವರು ಏನು ಮಾಡಬೇಕು ಅಂತ ಇದ್ದಾರೆ ಅದನ್ನು ನಾವು ನಮ್ಮ ಪಕ್ಷದಲ್ಲಿ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಇವತ್ತು ಸಭೆ ಕರೆದಿರೋದು ನಾನು. ಮೋಸ್ಟ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.